ಇವತ್ತು ನಾನು ಬಂದಿದ್ದೇನೆ ಅತ್ತೂರು ಚರ್ಚ್ಗೆ. ಅತ್ತೂರು ಫೇಮಸ್ ಯಾಕೆ ಗೈಸ್? ಅಫ್ಕೋರ್ಸ್ ಅತ್ತೂರು ಸಂತ ಮನೆಗೆ ಅಲ್ವಾ. ಹಾಗಾಗಿ ಫ್ರೆಂಡ್ಸ್ ಜೊತೆ ಬಂದೆ. ಫಸ್ಟ್ಗೆ ಚರ್ಚ್ನ ಒಳಗೆ ಹೋಗಿ ದೇವರಿಗೆ ಕೈ ಮುಗಿದು ತೀರ್ಥ ಪ್ರಸಾದ ತಗೊಂಡು ಆಮೇಲೆ ದೀಪ ಹಚ್ಚಿದೆ. ಇದೇನಿದು ತೀರ್ಥ ಪ್ರಸಾದ ಎಲ್ಲ ಹೇಳ್ತಿದ್ದಾಳೆ ಅಂದ್ಕೊಂಡ್ರಾ? ಅದಕ್ಕೆ ಹೇಳೋದು ಗೈಸ್, ಈ ಚರ್ಚ್ ಸ್ಪೆಷಲ್ ಅಂತ. ತೀರ್ಥ ತಗೊಂಡಾದ್ಮೇಲೆ ಪ್ರಸಾದದ ರೂಪದಲ್ಲಿ ಹೂ ಕೊಟ್ಟರು. ಆಮೇಲೆ ಕ್ಯಾಂಡಲ್ ಹಚ್ಚಿದ್ವಿ. ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಿದ್ದಾಳೆ, ನಾವೆಲ್ಲ ಅವಳನ್ನು ಫಾಲೋ ಮಾಡ್ತಿದ್ದೇವೆ. ಮತ್ತೆ ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಎಲ್ಲ ಧರ್ಮದ ಜನರು ಬರ್ತಾರೆ. ಕ್ಯಾಂಡಲ್ ಹಚ್ಚಿ ತಮ್ಮ ಮನದ ಕೋರಿಕೆಯನ್ನು ಹೇಳ್ಕೊಳ್ತಾರೆ. ಕ್ಯಾಂಡಲ್ ಹಚ್ಚುವ ಮೂಲಕ ಏನಾದರೂ ವಿಶಸ್ ಕೇಳ್ಕೊಂಡ್ರೆ ಅದು ಈಡೇರ್ತದೆ ಎಂಬ ನಂಬಿಕೆ ಇಲ್ಲಿಯ ಜನರದ್ದು. ಕೇವಲ ಇಲ್ಲಿಯ ಜನರದ್ದು ಮಾತ್ರ ಅಲ್ಲ, ಇಲ್ಲಿಗೆ ದೇಶ ವಿದೇಶದಿಂದ ಜನರು ಬರ್ತಾರೆ. ಕೆಲವು ಜನರು ಹರಕೆಗೆ ಸಹ ಕ್ಯಾಂಡಲ್ ಹಚ್ತಾರೆ. ಅದಾದ್ಮೇಲೆ ಇಲ್ಲಿಯ ಪವಿತ್ರ ಕೊಳದ ಹತ್ರ ಬಂದ್ವಿ. ಇದನ್ನು ಪವಾಡ ಕೊಳ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇಲ್ಲಿಯ ನೀರು ಯಾವತ್ತಿಗೂ ಬತ್ತಿ ಹೋಗಲ್ಲ, ಕಡು ಬೇಸಿಗೆ ಕಾಲದಲ್ಲೂ ಬತ್ತಿ ಹೋಗಲ್ಲ ಅಂತ ಜನ ಹೇಳ್ತಾರೆ. ಸೊ ಈ ನೀರನ್ನು ಬಾಟಲ್ಗಳಲ್ಲಿ ತುಂಬಿಸಿ ತಮ್ಮ ಮನೆಯ ಬಾವಿಗೆ ಹಾಕ್ತಾರೆ. ಇದರಿಂದ ಅವರ ಮನೆಯ ಬಾವಿ ನೀರು ಕೂಡ ಬತ್ತಿ ಹೋಗಲ್ಲ ಅಂತ ಜನರ ನಂಬಿಕೆ.